ನಮಸ್ತೆ ಎಲ್ಲರಿಗೂ, ಪ್ರಿಯ ಬಂಧು ಮಿತ್ರರೇ, ಎಲ್ಲರಿಗೂ ಒಳ್ಳೆಯದಾಗಲಿ. ನಾನು ಬಯಸೋದೇ ಹಂಗೆ, ಎಲ್ರಿಗೂ ಒಳ್ಳೆಯದನ್ನು ಮಾಡೋದೇ. ನಾನು ಒಳ್ಳೆಯದು ಅಂತ ಹೇಳ್ಕೊಳ್ಳುವಂಥದ್ದಲ್ಲ ಇದು. ಯಾಕೆಂದರೆ ಅದು ನನ್ನ ಹುಟ್ಟು ಗುಣ ಆಗ್ಬಿಟ್ಟೈತೆ. ಒಳ್ಳೇದು ಮಾಡಬೇಕು, ಇನ್ನೊಬ್ರಿಗೆ ಹೆಲ್ಪ್ ಮಾಡಬೇಕು ಅಂತ. ಕೆಲವರೆಲ್ಲ ಮಿಸ್ಯೂಸ್ ಮಾಡ್ಕೊಳ್ಳೋದು ಅವರವರೇ, ತುಂಬ ಜನ ಇದು ಮಾಡ್ಕೊಳ್ತಾರೆ. ಗೊತ್ತಾಗತ್ತೆ, ಅದನ್ನು ನಾವು ಹೇಳ್ತೀವಿ, ಹೇಳಿದ್ರು ಕೂಡ ಅರ್ಥ ಮಾಡ್ಕೋದು ನಿಮಗೂ ಕೂಡ ಮಾತಾಡೋರು ಅವರೇ. ಅದು ಏನೋ ನಮಗೂ ಗೊತ್ತಾಗತ್ತೆ, ಆದರೂ ಅವ್ರಿಗೆ ಪದೇ ಪದೇ ಕಿಚ್ ಬೇಸತ್ತ ಅಂತ ಹೇಳೋಕ್ಕಾಗತ್ತ? ಅದು ತಪ್ಪಾಗತ್ತೆ. ಪದೇ ಪದೇ ಹೇಳಿದ್ರೆ ಒಂಥರ ಇದು. ಅವ್ರು ಮಾಡ್ತಾರೆ ಸುಮ್ಮನೆ ಪದೇ ಪದೇ ಕೆಣ್ಕಿ ಹೇಳಿದ್ರು ಕೂಡ ಅರ್ಥ ಮಾಡ್ಕೋದೇ ಮಾತಾಡಿದವರು ಅವರೇ, ಮಾತಾಡಿರೋರು ಅವರೇ, ಮಾತಾಡ್ದಿನವ್ರು ಇದ್ದಾರೆ. ಕೆಲವರು ಇನ್ನೊಬ್ರಿಗೆ ಹೇಳೋದು, ಅವ್ರು ಮಾತಾಡೋಕೆ ಇನ್ನೊಬ್ರಿಗೆ ಏನೋ ಹೇಳೋದು, ತಮ್ಮನ್ನ ತಪ್ಪುಗಳನ್ನು ಮುಚ್ಕೊಂಡು ಇನ್ನೊಬ್ರಿಗೇನೋ ಹೇಳೋದು. ನೀ ಮಾತಾಡೋ, ಹಿಂಗನ್ನು ಏನಂತಾನೆ ಕೇಳೋಣ, ನೀ ಮಾತಾಡು. ಅವ್ರ ಕೈಲಾಗಿಲ್ಲ, ಇವ್ರ ಕೈಲಾಗಿಲ್ಲ, ಇನ್ನೊಬ್ರಿಗೆ ಹೇಳೋದು, ಅವ್ರ ಹತ್ರ ಮಾತಾಡ್ಸೋದು. ಅವೆಲ್ಲ ಯಾಕ್ರಿ ಮಾಡ್ತೀರಾ? ಅವೆಲ್ಲ ತಪ್ಪುಗಳು. ಇನ್ನೊಬ್ರಿಗೆ ಹೇಳ್ಕೊಂಡು ಅಪರಾಧ, ದೊಡ್ಡ 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 ಅಪರಾಧ. ನಾವೇನು ಹೇಳ್ತೀವಿ? ನಾವು ಹೇಳ್ತೀವಿ, ಹೇಳಿದ್ರು ಕೂಡ ನಿಜವಾಗಿ ಈ ಥರ ಮಾಡ್ತಾವ್ರೆ ಅಂತ ತುಂಬ 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 ಕಾಲಾವಕಾಶ ಕೊಟ್ಟು ನೋಡಿ 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 ಈ ಥರ ಆಗ್ತದೆ ಅಂತ ಕೆಲವ್ರಿಗೆ ಹೇಳ್ಕೊಡ್ತೀನಿ ಅಷ್ಟೇ. ಅದಕ್ಕೆ ಪದೇ ಪದೇ ಹೇಳಕ್ಕೆ ಎಷ್ಟು ಬೇಕು ಅಷ್ಟೇ ಹೇಳ್ಕೊಂಡಿರ್ತೀನಿ ಅಷ್ಟೇ. ಬಟ್ ಅವರಿಂದೇನೂ ತೊಂದರೆ ಇಲ್ಲ, ನನ್ನಿಂದ ಏನೂ ತೊಂದರೆ ಇಲ್ಲ. ಬಟ್ಟು ಯಾಕೆ ಹೀಗೆ ಮಾಡ್ತೀರಾ ಅಲ್ವಾ? ಯಾರಿಗೂ ತೊಂದರೆ ಆಗಬಾರ್ದು, ಎಲ್ಲರಿಗೂ ಒಳ್ಳೇದಾಗಬೇಕು ಅಂತ ನನ್ನ ಆಸೆ. ನನ್ನಿಂದ ಒಂದು ಹೆಲ್ಪ್ ಮಾಡ್ತಾನೆ ಇರ್ತೀನಿ, ಕೊಡ್ತಾನೆ ಇರ್ತೀನಿ, ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತೀನಿ. ಎಲ್ಲ ಟೈಮಲ್ಲಿ ಇರೋಕ್ಕಾಗತ್ತೆ? ನಮ್ಮ ಆಸೆ, ಆಕಾಂಕ್ಷೆಗಳು, ಕಮಿಟ್ಮೆಂಟ್ಗಳು ಸೈಲೇ ಇದೆ. ಅದನ್ನು ಕೆಲವ್ರಿಗೆ ಹೇಳಿರ್ತೀನಿ, ಕೆಲವ್ರಿಗೆ ಹೇಳೋಕ್ಕಾಗಲ್ಲ. ಯಾಕೆಂದರೆ ಅವರ ಮಾತು ನಡವಳಿಕೆ ಸರಿ ಇಲ್ಲ. ಕುಡಿದವರೆಲ್ಲ, ಡ್ರಿಂಕ್ಸ್ ಮಾಡೋರೆಲ್ಲ ಒಳ್ಳೆಯವರು, ಎಲ್ಲರೂ ಒಳ್ಳೆಯವರೇ. ಅವರ ಆ ಮಾತು ಇರುತ್ತೆ. ಕೆಲವರು ಕುಡಿದಂಗೆ ಕೂಡ ಕುಡ್ದವ್ರ ಥರನೇ ಮಾತಾಡಿರೋರು ಅವರೇ. ಹಾಗಾಗಿ ಎಲ್ಲರೂ ಕುಡಿದವರೆಲ್ಲ ಕೆಟ್ಟವರಲ್ಲ. ಆದರೆ ಮಾತು ನಡವಳಿಕೆ ಚೆನ್ನಾಗಿರಬೇಕು. ಅಂದರೆ ಇನ್ನೊಬ್ಬರನ್ನ ಅರ್ಥ ಮಾಡ್ಕೊಂಡು ಮಾತಾಡಬೇಕಾಗತ್ತೆ. ನಾವು ಅರ್ಥ ಮಾಡ್ಕೊಂಡು ಮಾತಾಡಲ್ವ? ನಿಜವಾಗಿ ಮಾತಾಡಲ್ವ? ಪದೇ 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 ಹೇಳಿದ್ರೆ, ನಿಜ ಹೇಳಿದ್ರು ಕೂಡ ಅರ್ಥ ಆಯ್ತಿಲ್ಲ ಅಂದರೆ ನಮಗೆ ತಲೆ ಕೆಟ್ಟಾಗುತ್ತೆ. ಒಂದೊಂದು ಟೈಮಲ್ಲಿ ನಮಗೆ ಗೊತ್ತಿರ್ದಂಗೆ ಪುನಃ ಕೆಣ್ಕಿ ನಮ್ಮ ಡ್ಯೂಟಿಗೆಲ್ಲ ಡಿಸ್ಟರ್ಬ್ ಮಾಡೋದಾಗಲಿ, ಆಟ ಆಡಿಸೋದಾಗಲಿ, ತೊಂದರೆ ಕೊಡೋದಾಗಲಿ ಮಾಡ್ತಾನೇ ಇದ್ದರೆ, ನಾವು ಆಲ್ರೆಡಿ ಹೇಳಿದ್ರು ಕೂಡ ಪುನಃ ಇದು ಮಾಡ್ತಿದ್ರೆ ಒಂದೊಂದು ಟೈಮಲ್ಲಿ ವಿಚಿತ್ರವಾಗಿ ಆಗುತ್ತೆ. ಏನು ಆಲ್ರೆಡಿ ಹೇಳ್ಬಿಟ್ಟಿರ್ತೀವಿ, ಹೇಳಿದ್ರು ಅರ್ಥ ಮಾಡಿದ್ರೆ ಇನ್ನೇನು ಮಾಡೋದು ಅನ್ನೋದು ಅವಾಗ ಟೈಮಲ್ಲಿ ಗೊತ್ತಾಗೋದಿಲ್ಲ, ವಿಚಿತ್ರವಾಗತ್ತೆ. ವಿಚಿತ್ರವಾಗಿ ಮಾತಾಡ್ಬಿಡ್ತೀನಿ. ಆವಾಗ ವಿಚಿತ್ರ ಓಕೆ. ಅಲ್ಲಿ ಏನು ಅವತ್ತು ನಿಮ್ಮಿಂದನೇ ಆಗ್ತಿರೋದು ಅಲ್ವಾ? ನೀವು ಸರಿ ಇರಿ, ಮಾತು ನಡವಳಿಕೆ ಚೆನ್ನಾಗಿರ್ಕೊಳ್ಳಿ, ಕರೆಕ್ಟಾಗಿರುತ್ತೆ. ನಾನು ಪದೇ ಪದೇ ಹೇಳೋಕ್ಕಾಯ್ತದೆ? ನಿಜವಾಗಿ ಪಟ್ಟಂತ ಹೇಳ್ಬಿಟ್ಟಿರ್ತೀನಿ. ನಾವೇನಾದ್ರು ಮುಚ್ಚುಮರೆ ಇಲ್ದಾಗ ಮಾತಾಡ್ತೀವ, ಸುಳ್ಳು ಏನಾದ್ರು ಹೇಳ್ತೀವ? ಏನು ಮಾಡಲ್ಲ, ಮುಚ್ಚುಮರೆ ಏನು ಇಟ್ಕೊಳ್ಳಲ್ಲ, ಪದೇ ಪದೇ ಹೇಳಲ್ಲ. ನಿಜವಾಗಿ ಕೂಡ ನಿರಂತರವಾಗಿ ಮಾತಾಡ್ತಾನೆ ಇರ್ತೀನಿ. ನೇರವಾಗಿ ಮಾತಾಡೋದು ಕೆಲವ್ರಿಗೆ ಆಗಲ್ಲ. ಆದರೆ ಕೆಲವರು ಅರ್ಥ ಮಾಡ್ಕೋತಾರೆ, ಕೆಲವರು ಅರ್ಥ ಮಾಡ್ಕೊಳ್ಳಲ್ಲ. ಈಗ ಅರ್ಥ ಮಾಡ್ಕೋದ್ರೆ ಇರ್ತಾರಲ್ಲ, ಕೆಣಕಿ ಕೆಲವರು ಇರ್ತಾರೆ, ಅವ್ರಿಗೆಲ್ಲ ಏನು ಹೇಳೋಕ್ಕಾಯ್ತದೆ? ಒಂದು ಸರಿ, 2 ಸರಿ, 3 ಸರಿ, ಏನು ವರ್ಷಗಟ್ಟಲಾಗಲಿ 5 ವರ್ಷ ಆದರೂ ಕೂಡ ಇನ್ನು ಅರ್ಥ ಮಾಡ್ಕೊಂಡಿಲ್ಲ ಅಂದಮೇಲೆ ಇನ್ನು ಹೆಂಗೆ? ನಾನು ಎಲ್ಲರೂ ಇಷ್ಟಪಡ್ತೀನಿ, ಎಲ್ಲರ ಜೊತೆ ಮಿಂಗಲಾಗಿರ್ಬೇಕು ಅಂತ ನನ್ನ ಆಸೆ. ಎಲ್ಲರೂ ಇಷ್ಟನೇ, ಎಲ್ಲರೂ. ಬಟ್ ನನ್ನ ಥರದವನು ನಿಮ್ಗೆ ಸಿಗಲ್ಲ, ಯಾವುದೇ ಕಾರಣಕ್ಕೂ ಸಿಗಲ್ಲ. ಬೇರೆ ಹತ್ರ ನಾವು ಅಲ್ವೇ ಇಲ್ಲ. ಏನೇ ಆದರೂ ಕೂಡ ತಾಳ್ಮೆ ಇದೆ. ಎಷ್ಟೇ ನೋವಾದರೂ ಕೂಡ ಖುಷಿಯಾಗಿ ಅವ್ರಿಗೆ ಗೊತ್ತಾಗ್ದಂಗೆ ಮಾಡ್ತಾಯಿದ್ದಾರೆ ಅಂತ ಅಂದ್ಬಿಟ್ಟು ಅವ್ರನ್ನ ಅರ್ಥ ಮಾಡ್ಕೊಳ್ಳೋದು ಇರ್ತೀವಿ. ಅಂದರೆ ಯಾರನ್ನೂ ಕೂಡ ಇದು ಮಾಡೋಕ್ಕೆ ಹೋಗಲ್ಲ. ಕೆಲವೊಂದು ಟೈಮಲ್ಲಿ ಮಾತನ್ನೇ ನಿಲ್ಲಿಸ್ಬಿಡ್ತೀನಿ. ಯಾಕಂದ್ರೆ ಸರ್ವಾಗ್ತಿಲ್ಲವಲ್ಲ, ನಮ್ಮ ಮನಸ್ಸು ಹೋಯ್ತಾ ಇರುತ್ತೆ, ನಮ್ಮ ದುಡ್ಡು ಹಾಳಾಗ್ತಾ ಇರುತ್ತೆ, ಜೀವನ ಹಾಳಾಗ್ತಾ ಇರುತ್ತೆ ನಿಮ್ಮಿಂದ.